ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಅಂದಿರತಕ್ಕಂಥ ಹೊಸ ಮಾಹಿತಿ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಬ್ಯಾಂಕ್ ರಾಬರಿ ಪ್ರಕರಣಗಳು ಹೆಚ್ಚುತ್ತಿವೆ. ಈ ತರಹದ ಘಟನೆಗಳು ಜನರಲ್ಲಿ ಹೆಚ್ಚಿನವಾದ ಆತಂಕವನ್ನು ಮೂಡಿಸಿದೆ. ನೀವು ಹಣ, ಬಂಗಾರ ಅಥವಾ ಕಾಗದ ಪತ್ರಗಳನ್ನು ಬ್ಯಾಂಕ್ನಲ್ಲಿಟ್ಟಾಗ ಬ್ಯಾಂಕ್ ದರೋಡೆ ಆದರೆ ನಿಮ್ಮ ಹಣ, ಬಂಗಾರ, ಆಸ್ತಿಯನ್ನು ಮರಳಿ ಪಡೆಯಲು ಸಾಧ್ಯನಾ? ಹೇಗೆ ಹಿಂಪಡೆಯಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ನೀಡಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬ್ಯಾಂಕ್ ಲಾಕರ್ಗಳು, ಇಟ್ಟ ವಸ್ತುಗಳು ಮತ್ತು ಆಭರಣದ ಭಾಗಗಳು, ಕಾಗದ ಪತ್ರಗಳು, ಬೇರೆ ವಸ್ತುಗಳು ಯಾವುದೇ ರಾಬರಿಗಳಾದರೆ ಬ್ಯಾಂಕ್ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರುವುದಿಲ್ಲ. ಹೇಗೆ ಮತ್ತು ಬ್ಯಾಂಕ್ ಜವಾಬ್ದಾರಿ ಇಲ್ಲ ಅಂದರೆ ಯಾವ ಆಧಾರದ ಮೇಲೆ ನಾವು ಅಲ್ಲಿಡಬೇಕು ಅನ್ನೋದು ನಿಮ್ಮ ಕನ್ಫ್ಯೂಷನ್ನು. ಕೇವಲ ಕೆಲವು ನಿಯಮಗಳದಾವೆ. ಅವು ನಿಯಮಗಳು ಏನಪ್ಪ ಅಂತಂದ್ರೆ, ಇವಾಗ ಲಾಕರ್ನಲ್ಲಿ ನೀವು ಇರಿಸಿದಂಥ ವಸ್ತುಗಳು, ನೀವು ಹೋಗಿ ಸೇಫ್ಟಿ ಲಾಕರ್ನ ಗೋಲ್ಡ್ ಇಟ್ಟು ಬಂದಿರ್ತೀರಿ. ಈ ಗೋಲ್ಡ್ ಏನಾದರೂ ರಾಬರಿ ಆದ್ರೆ ಅದಕ್ಕೆ ನಿಮಗೆ ಏನು ಪರಿಹಾರ ಅವರು ಕೊಡ್ತಾರಂದ್ರೆ, ನೀವು ಒಂದು ವರ್ಷಕ್ಕೆ ಡಿಪಾಸಿಟ್ ಕಟ್ತೀರಿ. ಅಲ್ಲಿ ಒಂದು ಲಾಕರ್ ಇಟ್ಕೊಂಡು ₹1000 ನೀವು ಡಿಪಾಸಿಟ್ ಕೊಟ್ಟರೆ, ಅಲ್ಲಿ ನೀವು ಇಟ್ಟಿರ್ತಕ್ಕಂಥ ಕಾಗದ ಪತ್ರ ಆಗಲಿ, ಬಂಗಾರ ಆಗಲಿ ಏನಾದರೂ ರಾಬರಿ ಆದ್ರೆ ನೀವು ಎಷ್ಟು ಡಿಪಾಸಿಟ್ ಕೊಟ್ಟಿರ್ತಿರಲ್ಲ ಅದಕ್ಕೆ 100 ಪಟ್ಟು ಅಷ್ಟು ಅವರು ಅಮೌಂಟ್ ಹಾಕಿ ನಿಮಗೆ ಕೊಡಲು ಅವಕಾಶ ಮಾಡಿಕೊಡ್ತಾರೆ. ಇದು ನೈಸರ್ಗಿಕ ವಿಪತ್ತು, ಪ್ರವಾಹ, ಭೂಕಂಪ ಈ ಥರ ನಷ್ಟ ಆದ್ರೆ ಇದು ಜವಾಬ್ದಾರಿ ಆಗೋದಿಲ್ಲ. ಕೇವಲ ರಾಬರಿ ಆದರೆ ನೀವು ಕಟ್ಟುವ ಒಂದು ವರ್ಷದ ಅಮೌಂಟಿಗೆ 100 ಪಟ್ಟಷ್ಟು ಹಾಕಿಕೊಡ್ತಾರೆ. ಆದ್ರೆ ನೀವು ಇಟ್ಟಿರುವ ಬಂಗಾರ ಅಥವಾ ಹಣಕ್ಕೆ RBI ಠೇವಣಿಯಿಂದ ವಿಮೆಯನ್ನು ಮಾಡ್ತಾರೆ, DICG ಅಂತ ಹೇಳಿ. ಅದು 5 ಲಕ್ಷವರೆಗೂ ನಿಮಗೆ ವಿಮಾ ಸಿಗ್ತೈತಿ. ಆದ್ರೆ ಅದಕ್ಕೂ ಮುಂಚೆ ಆ ವಿಮಾವನ್ನು ನೀವು ಮಾಡಿರಬೇಕು. DICGE ಆಭರಣಕ್ಕೆ ಒಳಪಡುವ ಬಂಗಾರಗಳಾಗಿರ್ಬೋದು, ಆಮೇಲೆ ಕಾಗದ ಪತ್ರಗಳಾಗಿರ್ಬೋದು, ಠೇವಣಿಗಳು ಅಂದರೆ SB ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, FD ಫಿಕ್ಸ್ಡ್ ಡಿಪಾಸಿಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, RD ಆಗಿರ್ಬೋದು, ವಿದೇಶಿಯಲ್ಲಿರ್ತಕ್ಕಂಥ ಬ್ಯಾಂಕ್ಗಳಾಗಲಿ ಮತ್ತು ಸೌಹಾರ್ದಗಳು, ಸಹಕಾರಿ ಸಂಘ ಸೌಹಾರ್ದಗಳಾಗಿರ್ತವೆ, ಇವೆಲ್ಲ RBIಗೆ ಒಳಪಟ್ಟಿರ್ತವೆ. ಆ ಒಂದು ವಿಮೆಯನ್ನು ಮಾಡಿಸಿದ್ರೆ ಅಲ್ಲಿ ಏನಾದರೂ ನಷ್ಟ ಆದ್ರೆ, ರಾಬರಿ ಆಗಿತ್ತಂದ್ರೆ ನಿಮಗೆ 5 ಲಕ್ಷದವರೆಗೂ, ಇವಾಗ ನೀವು 5 ಲಕ್ಷ ಅಮೌಂಟ್ ಇಟ್ಟಿದ್ರೆ ನಿಮ್ಗೆ 5 ಲಕ್ಷ ಸಿಗ್ತೈತಿ. 10 ಲಕ್ಷ ಅಮೌಂಟ್ ಇಟ್ಟರೆ ಅದು ಕಳ್ಳತನ ಆಗಿತ್ತಂದ್ರೆ ಅಟ್ಲೀಸ್ಟ್ 5 ಲಕ್ಷದವರೆಗಾದರೂ ನಿಮ್ಗೆ ವಿಮೆ ಸಿಗ್ತೈತಿ. ಒಂದು ವೇಳೆ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇಟ್ಟಿರ್ತೀರ, ಆ ಅಮೌಂಟು ಹ್ಯಾಕ್ ಆದರೆ, ಇವಾಗ ಹ್ಯಾಕಿಂಗ್ ಒಂದು ಜಾಸ್ತಿ ನಡೀತಾ ಇದೆ ಅಲ್ಲ, ಅದು ಒಂದು ಹ್ಯಾಕ್ ಅಂತ ಆದರೆ ಅದಕ್ಕೆ ಬ್ಯಾಂಕಿನ ವತಿಯಿಂದ ಆದರೆ ಸಂಪೂರ್ಣ ಜವಾಬ್ದಾರಿ ಬ್ಯಾಂಕಿನವರೇ ಒಳಪಡಿಸಿಕೊಂಡಿರ್ತಾರೆ. ಇವರು RBI ಮುಖಾಂತರ, RBI ಅವ್ರು ಏನು ಹೇಳ್ತೈತಿ ಅಂದರೆ, ಈ ರೂಲ್ಸ್ ಪ್ರಕಾರ ಬ್ಯಾಂಕಿನ ವತಿಯಿಂದ ಏನಾದರೂ ನೀವು ಇಟ್ಟಿರ್ತಂಥ ನಿಮ್ಮ ಅಕೌಂಟ್ನಲ್ಲಿ ಇಟ್ಟಿರ್ತಕ್ಕಂಥ ಅಮೌಂಟು ಹ್ಯಾಕ್ ಆದರೆ 10 ರಿಂದ 15 ದಿನಗಳ ಒಳಗೆ ಸಂಪೂರ್ಣ ಹಣವನ್ನು ಅವರ ಅಕೌಂಟಿಗೆ ಹೊಳ್ಳಿ ಮರುಪಾವತಿ ಮಾಡಿಸಬೇಕು ಅಂಥೇಳಿ RBI ಹೇಳುತ್ತೆ. ನಿಮ್ಮ ಠೇವಣಿಗೆ ನೀವು ಮೊದಲು ಎಚ್ಚರಿಕೆಗಳು, ನೀವು ಬ್ಯಾಂಕಿಗೆ ಹೋದರೆ ಯಾವುದೇ ಒಂದು ಸೌಹಾರ್ದ ಸಂಘಕ್ಕೆ ಅಮೌಂಟ್ ಇಡಕ್ಕೆ ಹೋಗ್ರಿ ಅಥವಾ ಬ್ಯಾಂಕಿಗೆ ಗೋಲ್ಡ್ ಇಡಕ್ಕೆ ಹೋಗ್ರಿ, ಕಾಗದ ಪತ್ರ ಇಡಕ್ಕೆ ಹೋಗ್ರಿ, ನೀವೇನೇನು ಪರೀಕ್ಷೆ ಮಾಡಬೇಕಂದ್ರೆ, ಮೊದಲು ಬ್ಯಾಂಕಿನ ಠೇವಣಿ ವಿಮಾ ಮಾಡೋದು. ನಿಮ್ಮ ಇಟ್ಟಿರ್ತಕ್ಕಂಥ ಯಾವುದೇ ಠೇವಣಿ ಆಗಿರಲಿ, ಏನೇ ಆಗಿರಲಿ ಅದಕ್ಕೆ ವಿಮೆ ಮಾಡಿಸಿ. ಆಮೇಲೆ ಬ್ಯಾಂಕಿನ ವಿಮಾ ನಿಯಮಗಳು ಯಾವ್ಯಾವುದೋ ಅದನ್ನು ನೋಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು. ವಿಮೆ ಹ್ಯಾಕಿಂಗ್ ವಂಚನೆಗಳಿಗೆ ಗುರಿಯಾಗದಂತೆ ನಿಮ್ಮ OTP ಮತ್ತು ಪಾಸ್ವರ್ಡನ್ನು ಕಾಪಾಡಿಕೊಂಡು ಭದ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಹೇಳ್ತಾ, ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಮಾಹಿತಿಯ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒಂದು ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ನಾನಿಡುವ ಸಂಪೂರ್ಣ ಮಾಹಿತಿಯು ವಿಶ್ವಾಸಾರ್ಹ ಅಂತ ಹೇಳಲು ಬಯಸುತ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.